ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶ್ರೀ ಸೂಪರ್ ವ್ಲಾಗ್ಸ್. ಹೋಪ್ ಎವ್ರಿಬಡಿ ಆರ್ ಡೂಯಿಂಗ್ ಗುಡ್. ನಾನು ಕೂಡ ವೆಕೇಶನ್ ತುಂಬಾ ಎಂಜಾಯ್ ಮಾಡ್ತಾ ಇದ್ದೀನಿ. ನೋಡ್ತಾ ನೋಡ್ತಾ ದಿನಗಳು ಕಳೆಯೋದೇ ಗೊತ್ತಾಗಲ್ಲ. ನಮ್ಮ ಪುಟಾಣಿಗೆ ಆಲ್ರೆಡಿ 6 months ಆಗ್ತಾ ಇದೆ. ಇನ್ನೆಲ್ಲ ಸಾಲಿಡ್ ಫುಡ್ ಸ್ಟಾರ್ಟ್ ಮಾಡಬೇಕು. ಹಾಗಾಗಿ ಹೊರನಾಡಿಗೆ ಬಂದಿದ್ದೀವಿ. ಅನ್ನಪ್ರಾಶನ ಪೂಜೆ ಮಾಡಿ ಶುರು ಮಾಡಿಸೋಣ ಅಂತ. ನಮ್ಮ ಫ್ಯಾಮಿಲಿ ಜೊತೆಗೆ ಅಪ್ಪ ಅಮ್ಮ ಕೂಡ ಬಂದಿದ್ದಾರೆ. ಸೊ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ಹೇಗೆಲ್ಲ ಇತ್ತು ನಮ್ಮ ದಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸ್ವರ್ಣ ದಾರ್ವಿ ಲಾಡ್ಜ್, ಇದು ನಾವು ಈ ಸರಿ ಉಳ್ಕೊಂಡಿದ್ದ ಹೋಟೆಲ್. ವೆರಿ ನೀಟ್ ಅಂಡ್ ಕ್ಲೀನ್, ವೆರಿ ಹೈಜೀನ್. ಬ್ರೇಕ್ಫಾಸ್ಟ್ ಅಂಡ್ ಲಂಚ್ ಕೂಡ ಸಿಗುತ್ತೆ. ರೂಮ್ ಕೂಡ ತುಂಬಾ ಸ್ಪೇಷಿಯಸ್ ಆಗಿ ಕಂಫರ್ಟ್ ಆಗಿತ್ತು ವಿತ್ ಅ ವೆರಿ ಗುಡ್ ಬಾಲ್ಕನಿ ವ್ಯೂ. ಎಷ್ಟೊಂದು ಬಿಸಿಲಿದೆ, ಬಟ್ ಇಲ್ಲಿ ಸ್ವಲ್ಪನೂ ಬಿಸಿಲು ಶೆಕೆ ಅನ್ನಿಸ್ತಾನೆ ಇರಲಿಲ್ಲ. ವಿ ವರ್ ವಿತೌಟ್ ಫ್ಯಾನ್ ಅಂಡ್ ವಿತೌಟ್ AC. ವ್ಯೂ ನೋಡಿ ಹೋಟೆಲ್ ರೂಮಿಂದ ಆಚೆ ಎಷ್ಟು ಚೆನ್ನಾಗಿದೆ. ತುಂಬಾ ಪೀಸ್ಫುಲ್ ಆಗಿ, ಕಾಮ್ ಆಗಿ ತುಂಬಾ ಚೆನ್ನಾಗಿ ಅನಿಸ್ತಿತ್ತು. ಹೌ ಇಸ್ ದ ವ್ಯೂ, ಚಿನಾ? ಹೆಬ್ಬಾಳ ಬೆಟ್ಟ ಇಲ್ಲಿ ತನಕ ಕಾಣುತ್ತೆ. ಪ್ರೀವಿಯಸ್ ಡೇ ನೈಟೇ ಹೋಗಿ ನಾವಿಲ್ಲಿ ಸ್ಟೇ ಮಾಡಿದ್ವಿ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇಲ್ಲೇ ಮುಗಿಸ್ಕೊಂಡ್ವಿ. ಹಾಟ್ ವಾಟರ್, ಕಾರ್ ಪಾರ್ಕಿಂಗ್, AC ಎಲ್ಲ ಫೆಸಿಲಿಟೀಸ್ ಕೂಡ ತುಂಬಾನೇ ಚೆನ್ನಾಗಿತ್ತು. ಸೊ ವಿ ವರ್ ಸೋ ಕಂಫರ್ಟಬಲ್ ಇನ್ ದಿಸ್. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಪೂಜೆಗೆಲ್ಲ ರೆಡಿಯಾಗಿ ಹೋದ್ವಿ. ದೇವರ ದರ್ಶನ ಫಸ್ಟ್ ಮುಗಿಸ್ಕೊಂಡು ಅದಾದ್ಮೇಲೆ ಅನ್ನಪ್ರಾಶನ ಪೂಜೆಗೆ ಕೂತ್ಕೊಂಡ್ವಿ. ಅನ್ಫಾರ್ಚುನೇಟ್ಲಿ ನಾವು ಪೂಜೆ ಮಾಡಿಸುವಾಗ ಇನ್ನೊಂದು ಕಡೆ ಇನ್ನೊಂದು ಪಾಪುದು ಪೂಜೆ ನಡೀತಾ ಇತ್ತು. ಆ ಪಾಪುನ ಮಿಸ್ಟೇಕ್ ಆಗಿ ಕೆಳಗಡೆ ಬೀಳಿಸ್ಬಿಟ್ರು. ತುಂಬಾನೇ ಬೇಜಾರಾಯಿತು. ಆ ಪಾಪು ತುಂಬ ಜೋರಾಗಿ ಅಳೋಕೆ ಸ್ಟಾರ್ಟ್ ಮಾಡ್ತು. ಅದನ್ನು ನೋಡಿ ನಮ್ಮ ಪುಟಾಣಿನೂ ಕೂಡ ಸ್ವಲ್ಪ ಹತ್ರು. ಸಿಹಿ ತಿನ್ಸಿದ ತಕ್ಷಣ ನಮ್ಮ ಪುಟಾಣಿ ಆರಾಮಾದ್ರು. ಅನ್ನಪ್ರಾಶನ ಮಾಡಿಸ್ಲಿಕ್ಕೆ ಹೊರನಾಡು ಹೊರಟಿದೀವಿ ಅಂದಾಗ ಕೆಲವ್ರು ಹೇಳಿದ್ರು ಅಲ್ಲಿ ತುಂಬಾ ಅರ್ಜೆಂಟಾಗಿ ಪೂಜೆ ಮಾಡ್ತಾರೆ, ಸರಿಯಾಗಿ ಮಾಡಲ್ಲ ಅಂತ. ಏನೋ ಒಂದು ಒಳ್ಳೆ ಕಾರ್ಯ ಮಾಡ್ತಿದ್ದಾರೆ ಅಂದ್ರೆ ನೆಗೆಟಿವ್ ಆಗಿ ಮಾತಾಡೋರೇ ಜಾಸ್ತಿ. ನಮಗಂತೂ ಪೂಜೆ ತುಂಬಾನೇ ಚೆನ್ನಾಗಿ ನಡೆಸ್ಕೊಟ್ರು. ನಾನು ಎಲ್ರಿಗೂ ಸಜೆಸ್ಟ್ ಮಾಡ್ತೀನಿ, ಪ್ಲೀಸ್ ಹೊರನಾಡಿಗೆ ಬಂದು ಅನ್ನಪ್ರಾಶನ ಮಾಡಿಸಿ. ಇನ್ನು ನನ್ನ ಮಗಳಂತೂ ಅವಳ ಫೇವ್ರೇಟ್ ಅಜ್ಜಿ ಕರ್ಕೊಂಡು ಶಾಪಿಂಗ್ ಮಾಡಿಬಿಡ್ತಾಳೆ. ನಮ್ಮ ಅಮ್ಮನೂ ಅಷ್ಟೇ, ಅವಳು ಏನು ಕೇಳ್ತಾಳೋ ಅದು ಕೊಡ್ಸೇ ಬಿಡ್ತಾರೆ. ಇದೇನೋ ತಗೊಂಡು ಬಂದೆ ಅಂತ ಫುಲ್ ಖುಷಿಯಾಗಿ ನಮ್ಮಪ್ಪಂಗೆ ತೋರಿಸ್ತಾ ಇದ್ಲು. ನನ್ನ ಮಗಳ ಖುಷಿನೇ ನನ್ನ ಖುಷಿ. ಅವಳು ಖುಷಿ ಪಟ್ಟಂಗೆ ಅವಳಿರಲಿ ಅನ್ನೋದೇ ನನ್ನ ಆಸೆ. ನಾವು ದೇವಸ್ಥಾನಕ್ಕೆ ಮೊದಲನೇ ಪೂಜೆಗೆ ಹೋಗಿದ್ವಿ. ಹಾಗಾಗಿ ನಮಗೆ ತುಂಬಾ ಟೈಮ್ ಸಿಕ್ತು. ದೇವಸ್ಥಾನದಲ್ಲಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬಂದ್ವಿ. ನಮ್ಮ ಪುಟಾಣಿನೂ ಆರಾಮಾಗಿ ಮಲ್ಕೊಂಡ್ರು. ಅದೇ ಟೈಮಲ್ಲಿ ನಾವು ಕೂಡ ದೇವಸ್ಥಾನದಲ್ಲಿ ಪ್ರಸಾದ ತಿನ್ಕೊಂಡು ಹೊರಟ್ವಿ. ಹೊರನಾಡಲ್ಲಿ ನಾವು ಅಂದ್ಕೊಂಡ ರೀತಿನೇ ತುಂಬ ಚೆನ್ನಾಗಿ ಪೂಜೆ ನಡೀತು. ಸೊ ಇವಾಗ ಶೃಂಗೇರಿ ಕಡೆ ಹೊರಟ್ವಿ. ಹೊರನಾಡಿಂದ ಶೃಂಗೇರಿಗೆ ಕಾರ್ ರೂಟಲ್ಲಿ ಬಂದರೆ ತುಂಬ ಚೆನ್ನಾಗಿರೋ ಸೀನರಿ ಸಿಕ್ಕತ್ತೆ. ಸೀನರಿನೆಲ್ಲ ಎಂಜಾಯ್ ಮಾಡ್ಕೊಂಡ್ವಿ. ಫೈನಲಿ ಶೃಂಗೇರಿ ರೀಚ್ ಆದ್ವಿ. ಶೃಂಗೇರಿಯಲ್ಲಿ ತುಂಬಾನೇ ಬಿಸಿಲಿತ್ತು. ಹಾಗಾಗಿ ಪುಟಾಣಿ ಅಪ್ಪ ಅಮ್ಮನ ದೇವಸ್ಥಾನದಲ್ಲೇ ನೆರಳಲ್ಲಿ ಕೂರಿಸ್ಬಿಟ್ಟು ನಾನು ನನ್ನ ಹಸ್ಬೆಂಡು ಶ್ರೀಶಾ ಈ ಫಿಶ್ ನೋಡೋಕ್ಕೆ ಅಂತ ಬಂದ್ವಿ. ಕಾಲಿಡೋಕೆ ಆಗ್ತಿರ್ಲಿಲ್ಲ, ಅಷ್ಟು ಸುಡ್ತಾ ಇತ್ತು. ಆದರೂ ಕೂಡ ನಾವು ಫಿಶ್ ನೋಡ್ದಲ್ಲೇ ಹೋಗಬಾರ್ದು ಅಂತ ಇಲ್ಲಿ ಬಂದು ಫಿಶ್ ನೋಡ್ತಾ ನಿಂತಿದ್ವಿ. ಅದಾದಮೇಲೆ ದೇವ್ರ ದರ್ಶನ ಮಾಡ್ಕೊಂಡ್ವಿ. ನಮ್ಮ ಪುಟಾಣಿಗೆ ಜಾಸ್ತಿ ಬಿಸಿಲಾಗತ್ತೆ ಅಂತ ದರ್ಶನ ಮಾಡ್ಕೊಂಡ ತಕ್ಷಣ ನಾವು ಊರ ಕಡೆ ಹೊರಡೋಣ ಅಂತ ಹೊರಟ್ವಿ. ನಾನು ಚಿಕ್ಕವಳಿದ್ದಾಗಲೂ ಕೂಡ ಧರ್ಮಸ್ಥಳ, ಹೊರನಾಡು, ಶೃಂಗೇರಿ, ಕಳಸ, ಸುಬ್ರಹ್ಮಣ್ಯ ಅಂತ ಅಪ್ಪ ಅಮ್ಮ ಟ್ರಿಪ್ ಮಾಡಿಸ್ತಿದ್ರು. ಆ ಮೆಮರೀಸ್ನೆಲ್ಲ ರಿಕಾಲ್ ಮಾಡಿಕೊಂಡು ಆಗಿದ್ದು ಒಂದಷ್ಟು ಫನ್ನಿ ಇನ್ಸಿಡೆಂಟ್ಸ್ನೆಲ್ಲ ನನ್ನ ಹಸ್ಬೆಂಡ್ಗೆ ಹೇಳ್ಕೊಂಡು ತುಂಬ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ನಮ್ಮೂರಿಗೆ ರಿಟರ್ನ್ ಆಗುವಾಗ ಆನ್ ದ ವೇ ಇದೊಂದು ಸ್ಪಾಟ್ ಸಿಕ್ತು. ಇಲ್ಲಿ ಒಂದು ಕಾಫಿ ಬ್ರೇಕ್ ತಗೊಂಡ್ವಿ. ಕಾಫಿನೂ ಚೆನ್ನಾಗಿತ್ತು, ನೇಚರ್ ಸೀನರಿ ಕೂಡ ಚೆನ್ನಾಗಿತ್ತು. ಇದಿಷ್ಟು ನಮ್ಮ ಹೊರನಾಡು ಶೃಂಗೇರಿ ಟ್ರಿಪ್ ಡೀಟೇಲ್ಸ್. ನಾನು ಅಪ್ಲೋಡ್ ಮಾಡೋ ವಿಡಿಯೋಸ್ನೆಲ್ಲ ನೋಡ್ತಾ ಇದ್ದೀರಾ, ಹೊಸದಾಗಿ ಸಬ್ಸ್ಕ್ರೈಬರ್ಸ್ ಕೂಡ ಆಗ್ತಾ ಇದ್ದೀರಾ. ಅದ್ರ ಜೊತೆಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಒಂದು ಮಾಡ್ಬೋದಲ್ಲ.
ಇನ್ನೂ ಹೆಚ್ಚು ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ನಮಗೂ ಕೂಡ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ. ಎನಿವೇಸ್, ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.